ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಈ ಯೂಟ್ಯೂಬ್ ಬೇಡ ಏನು ಬೇಡ ಬಿಟ್ಬಿಡೋಣ ಸಾಕು ಅಂತ. ಆದರೆ ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್. ಇದು ಪವರ್ಫುಲ್ ಸಿಲ್ವರ್ ಪ್ಲೇ ಬಟನ್. ಇದಕ್ಕೆ ಕಾರಣ, ಇದಕ್ಕೆ ಸಪೋರ್ಟ್ ನೀಡಿದಂಥ ಪ್ರತಿಯೊಬ್ಬರು ನೀವುಗಳು, ನಿಮ್ಗಳಿಗೆ ತುಂಬಾ ಥ್ಯಾಂಕ್ಸ್. ಈ ಖುಷಿನ ನಿಮ್ಮ ಜೊತೆಗೆ ಎಸ್ಪೆಷಲಿ ಹೊಸ ವರ್ಷದ ದಿನ ಆಚರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ. ಇದು ಬಂದು ನನಗಾಗಲೇ 2 ಮಂತ್ಸ್ ಆಯ್ತು ಇದು ಬಂದು. ಸೊ ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಅದ್ರ ಜೊತೆಗೆ ನಿಮಗೆಲ್ಲ ಅನಿಸ್ಬೋದು ನಾನು ಯೂಟ್ಯೂಬ್ನ ಇಂಟೆನ್ಷನ್ ಆಗಿ ನಾನು ಈ ಥರ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡೆ ಕ್ರಿಯೇಟ್ ಮಾಡಿದೆ ಅಂತ. ಯೂಟ್ಯೂಬ್ದು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಗೆ, ಅಪ್ಸ್ ಆ್ಯಂಡ್ ಡೌನ್ಸ್ ಏನಿತ್ತು, ಯಾಕೆ ನಾನು ಬೇಡ ಅಂತ ಅಂದ್ಕೊಂಡೆ, ಈಗ 100K ಅಚೀವ್ ಮಾಡೋದಕ್ಕೆ ಕಾರಣ ಆಗಿದ್ದಾದರೂ ಏನು, ಯೂಟ್ಯೂಬಲ್ಲಿ ಅರ್ನಿಂಗ್ ಎಲ್ಲ ಯಾವ ರೀತಿ ಬರ್ತಿದೆ, ಆ್ಯಂಡ್ 2026ನ ರೆಸೊಲ್ಯೂಷನ್ ಏನು, ನಾನು ಯೂಟ್ಯೂಬ್ ಕೆರಿಯರಲ್ಲಿ ಫ್ಯೂಚರ್ ಪ್ಲಾನಿಂಗ್ ಏನು ಇಟ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮನಸ್ಸಿನ ಮಾತನ್ನು ಮನಸ್ಸುಗಳಿಗೋಸ್ಕರ ಮಾತಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದಕ್ಕೂ ಮುಂಚೆ ಇದನ್ನು ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದು ಬಂದು 2 ಮಂತ್ಸ್ ಆಯಿತು. ನಾನು ಅದು ವೆಯ್ಟ್ ಮಾಡ್ತಾಯಿದ್ದೆ, ಹೊಸ ವರ್ಷದ ದಿನ ಈ ಖುಷಿನ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಅನ್ಬಾಕ್ಸ್. ಇದೇನು ದೊಡ್ಡ ಅಚೀವ್ಮೆಂಟ್ ಅಂತ ನಾನು ಅಂದ್ಕೊಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದೊಂದು ಫಸ್ಟ್ ಸ್ಟೆಪ್ ಅಂತ ನಾನು ಅಂದ್ಕೊತೀನಿ. ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಒಂದು ಕನಸಿರುತ್ತೆ, ಸಿಲ್ವರ್ ಪ್ಲೇ ಬಟನ್ ಬರಲಿ, ಒಂದು ರೆಕಗ್ನಿಷನ್ ಸಿಗಲಿ ಅಂತೇಳಿ ಹೇಳ್ಬಿಟ್ಟು. ಯಾಕಂದರೆ 100K ಸಂಪಾದನೆ ಮಾಡೋದು ಕೂಡ ಅಷ್ಟು ಸುಲಭ ಏನಲ್ಲ. ಇದನ್ನು ಪಟಾಪಟ್ ಅಂತ ಓಪನ್ ಮಾಡಿ ಖಾತ್ರಿ ದೊಡ್ಡ ತೊಗೊಂಬಿಟ್ಟಿದ್ದೀನಿ. ಉಲ್ಟಾ ಓಪನ್ ಮಾಡ್ತಾಯಿದ್ದೀನಿ. ಐಫೋನ್ನ ಉಲ್ಟಾ ಓಪನ್ ಮಾಡೋಕ್ಕೋಗಿ ಡವರ್ ಅಂತ ಬೀಳಿಸಿದಲ್ಲ ಆ ಥರ ಆಗುತ್ತೆ. ಸೊ ಕೇಕ್ ತೆಗಿತಾರಲ್ಲ ಬಾಕ್ಸಲ್ಲಿ, ಚಾಡಾ. ಆ್ಯಂಡ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಓಕೆ, ಚಾಡಾ. ಇನ್ಫ್ಯಾಕ್ಟ್ ನಾನು ನಮ್ಮ ಅಮ್ಮನ ಕೈಲಿ ತೆಗ್ಸೋಣ ಅಂತ ಅಂದ್ಕೊಂಡೆ. ಇಟ್ಸ್ ಓಕೆ, ನಮ್ಮಮ್ಮಂಗೆ ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಅಷ್ಟು ಖುಷಿ ಇರಲ್ಲ. ಸೊ ಇದೇನಂತ ಹೇಳಿದರೆ ಒಂದು ಸ್ಮಾಲ್ ಕಾರ್ಡ್ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಥರ ಒಂದು ಕಾರ್ಡ್ ಇದೆ, ಇಲ್ಲದಿದೆಯಲ್ಲ ಆ ಥರ ಒಂದು ಕಾರ್ಡು, ಅದ್ರ ಕೆಳಗೆ ಚಾಡ ಸಿಲ್ವರ್ ಪ್ಲೇ ಬಟನ್. ವಾವ್, ಕಾರ್ಡು ಹೆಂಗೆ ಫೀಲ್ ಆಗ್ತಿದೆ ಗೊತ್ತಾ? ಇದು ದೊಡ್ಡ ಒಂದು ಗೌರ್ಮೆಂಟ್ ಅಫಿಷಿಯಲ್, ಲೈಕ್ ಯಾವುದಾದ್ರೂ ಆಫೀಸ್ ಕಡೆಯಿಂದ ಒಂದು ಲೆಟ್ರ್ ಬರುತ್ತಲ್ಲ ಆ ಥರ ಇದೆ. ಮುಟ್ಟೋದೇ ಒಂದು ಫೀಲ್ ಆಗ್ತಿದೆ. ಡು ಯು ರಿಮೆಂಬರ್ ಯುವರ್ ಫಸ್ಟ್ ಸಬ್ಸ್ಕ್ರೈಬರ್ ಅಂತ ಇದೆ. ನನ್ನ ಫಸ್ಟ್ ಸಬ್ಸ್ಕ್ರೈಬರ್ ಐ ಥಿಂಕ್ ನಾನೇ ಅನಿಸುತ್ತೆ. ನೀಲ್ ಮೋಹನ್ ಯೂಟ್ಯೂಬ್ CEO ಅವ್ರದ್ದು ಸಿಗ್ನೇಚರ್ ಇದೆ, ಇಲ್ಲಿ ಇದೆ, ಕಾಣಿಸಿದೆಯಾ? ಓಕೆ. ಅದಾದ ಮೇಲೆ ಇದೊಂದು ಬಾಕ್ಸ್ ತೆಗ್ಬಿಡೋಣ. ಲುಕ್ ಎಟ್ ದ ಬ್ಯೂಟಿ. ಆ್ಯಕ್ಚುಲಿ ಚೆನ್ನಾಗಿದೆ, ನಾನೇನೋ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ. ಹೌ ಇಸ್ ಇಟ್ ಲುಕಿಂಗ್? ನಾನು ನನ್ನ ಕ್ಯಾಮ್ರಾದಲ್ಲಿ ಆಟೋ ಫೋಕಸ್ ಇಟ್ಬಿಟ್ಟಿದ್ದೇನೆ, ಅದು ಇದಕ್ಕೆ ಸ್ವಲ್ಪ ಹೊತ್ತು ನಾನು ಹಿಂಗೆ ಇಟ್ಕೊಂಡು ಇದನ್ನು ತಮ್ನೇಲ್ಗೆ ಹಾಕೋಣ. ಪ್ರೆಸೆಂಟೆಡ್ ಟು ಮಿಲಿಯನ್ ಮಿಸ್ಟೇಕ್ ಫಾರ್ ಪಾಸಿಂಗ್ 100,000 ಸಬ್ಸ್ಕ್ರೈಬರ್ಸ್, ಐ ಮೀನ್ 1 lakh ಯೂಟ್ಯೂಬ್. ಚೆನ್ನಾಗಿದೆ, ನಾಟ್ ಬ್ಯಾಡ್. ಐ ಮೀನ್ ಯು ಫೀಲ್ ದಟ್ ಒಂದು ಲಕ್ಸುರಿ ಅನ್ನೋ ಥರ ಫೀಲ್ ಆಗುತ್ತೆ ಇದು. ಓಕೆ, ದಟ್ಸ್ ಆಲ್. ಸೊ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡೋದಾದರೆ ಆ್ಯಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್. ನಾನು ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡಿದೆ, ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು, ಐ ಥಿಂಕ್ ಕರೋನಾ ಬರೋದಕ್ಕೂ ಮುಂಚೆ ಆ ಟೈಮಲ್ಲಿ ನನಗೆ ಹೆಂಗೆ ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ, ಯೂಟ್ಯೂಬಲ್ಲಿ ಈ ಥರ ರೆವೆನ್ಯೂ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಇತ್ತು. ಅಂದರೆ ಲೈಕ್ ಒಂದು ಇಂಟ್ರೆಸ್ಟ್ ಇತ್ತು. ಅದೇ ಕಾರಣಕ್ಕೆ ಬ್ಯಾಕ್ ಇನ್ 2020 ಆ ಟೈಮಲ್ಲಿ ನಾನು ರಿಸರ್ಚ್ ಮಾಡ್ತಾ ಯಾವುದೋ ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿ ಅವಾಗ ನಾನು ಒಂದು ಮ್ಯೂಸಿಕ್ ವೀಡಿಯೋ ಕ್ರಿಯೇಟ್ ಮಾಡಿದೆ. ಫಸ್ಟ್ ವೀಡಿಯೋ ನಾನು ಕ್ರಿಯೇಟ್ ಮಾಡಿದ್ದು ಮ್ಯೂಸಿಕ್ ವೀಡಿಯೋ. ಒಂದು ದಿನ ಕುಮಾರ ಪರ್ವತ ಟ್ರೆಕ್ಕಿಗೆ ಹೋಗಿದ್ವಿ. ಆವತ್ತು ನನ್ನ ಫ್ರೆಂಡು ನಾನು ಇಬ್ಬರು ಹೋಗಿದ್ವಿ. ಅಲ್ಲಿ ಒಬ್ಬರು ಅಂದರೆ ಆರ್ಗನೈಸರ್ ಕಡೆಯಿಂದ. ಆವಾಗ ಅಲ್ಲಿ ಹೋಗ್ಬೇಕಾದ್ರೆ ನನ್ನ ಹತ್ರ ಒಂದು ರಿಯಲ್ಮಿ ಬೇಸಿಕ್ ಫೋನ್ ಇತ್ತು, ರಿಯಲ್ಮಿ 2 ಅನಿಸುತ್ತೆ. ಆ ಫೋನಲ್ಲಿ ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡ್ಕೊತಾ ಹೋದೆ. ತುಂಬ ಚೆನ್ನಾಗಿತ್ತು ಆ ಜರ್ನಿ. ಕುಮಾರ ಪರ್ವತ ಯಾರಾದರೂ ಟ್ರೆಕ್ಕಿಂಗ್ ಮಾಡಿಲ್ಲ ಅಂದರೆ ಟ್ರೆಕ್ಕಿಂಗ್ ಟ್ರೈ ಮಾಡಿ. ಅಲ್ಲಿದ್ದಂಥ ಮೂಮೆಂಟು, ಆ ಜರ್ನಿನ ಸುಮ್ಮನೆ ಕ್ಯಾಪ್ಚರ್ ಮಾಡ್ತಾ ಹೋದೆ. ನಾನು ವೀಡಿಯೋ ಎಡಿಟ್ ಮಾಡಬೇಕು, ಪೋಸ್ಟ್ ಮಾಡಬೇಕು, ಯಾವುದೇ ಮೈಂಡ್ ಸೆಟ್ ಇರಲಿಲ್ಲ. ಸುಮ್ಮನೆ ರೆಕಾರ್ಡ್ ಮಾಡ್ತಾ ಹೋದೆ. ಅದಾದಮೇಲೆ ಅಲ್ಲಿ ಬಂದಂಥವ್ರು ಎಲ್ಲರ ಜೊತೆಗೆ ಮಾತಾಡ್ತಾ ಫ್ರೆಂಡ್ಶಿಪ್ ಆಗೋಯ್ತು. ಅದಾದಮೇಲೆ ಅವ್ರಗಳ ಹತ್ರ ಫೋಟೋಸ್ ವೀಡಿಯೋಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಸುಮ್ಮನೆ ಒಂದೊಂದೇ ನೋಡ್ತಾ ಹೋದಾಗ ವಾವ್, ಬ್ಯೂಟಿಫುಲ್ ಅನಿಸ್ತು. ಆವಾಗ ನನಗೆ ಇಂಟ್ರೆಸ್ಟ್ ಬಂತು, ಇದನ್ನು ಹೇಗೆ ಎಡಿಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೂ ಮುಂಚೆ ಮನೇಲಿ ಒಬ್ಬರು ಎಡಿಟರ್ ಇದ್ದೇ ಇರ್ತಾರೆ, ಯಾವುದಾದ್ರು ಬರ್ಡೇಗೆ ಅದಕ್ಕೆ ಅಂತ ಹೇಳ್ಬಿಟ್ಟು. ಆ ರೀತಿ ನಾನು ಕೂಡ ಎಡಿಟ್ ಮಾಡ್ತಿದ್ದೆ ಚಿಕ್ಕ ಪುಟ್ಟದಾಗಿ, ಇನ್ಶಾರ್ಟ್ಸ್ ಆ ಥರ ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು.
ಸೊ ಎಡಿಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅದರ ಇದ್ದಂಥ ಒಂದು HP 8GB ರ್ಯಾಮ್ ಇರುವಂಥ ಇದು HP ಇತ್ತು. ಅದರಲ್ಲಿ ಬೇಸಿಕ್ ಏನು ಎಡಿಟ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಫಿಲ್ಮೋರಾ ಸಮ್ ಅದರ್ ಫ್ರೀ ಟೂಲ್ನ ಇನ್ಸ್ಟಾಲ್ ಮಾಡಿಕೊಂಡು ಎಡಿಟಿಂಗ್ ಮಾಡೋದನ್ನು ಕಲಿತೆ. ಅಂದರೆ ಫುಲ್ ಕಂಪ್ಲೀಟಾಗಿ ಅಂತಲ್ಲ, ಬರೋ ಫುಟೇಜ್ ಎಲ್ಲ ಸೇರಿಸೋದು ಆ ಥರ ಎಡಿಟಿಂಗ್ ಮಾಡೋದು ಕಲಿತು ಅದನ್ನು ಪೋಸ್ಟ್ ಮಾಡೋದಕ್ಕೆ ಮುಂಚೆ ಒಂದು ಟೀಸರು ಟ್ರೈಲರು ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡಿ ಅದನ್ನು ಅಲ್ಲಿ ಟ್ರಾವೆಲ್ ಜೊತೆಗೆ ನಮ್ಮ ಜೊತೆಗೆ ಯಾರು ಬಂದಿದ್ರು ಅವ್ರಿಗೆ ಶೇರ್ ಮಾಡಿ ಫೀಡ್ಬ್ಯಾಕ್ ತೊಗೊಂಡೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಆವಾಗ ಅವ್ರು ಚೆನ್ನಾಗಿದೆ ಅಂತಂದರು. ಸೊ ನನಗೆ ಅವಾಗ ಎಡಿಟಿಂಗ್ ಮೇಲೆ ಇಂಟ್ರೆಸ್ಟ್ ಬಂತು. ಟು ಬಿ ಆನೆಸ್ಟ್, ಎಡಿಟಿಂಗ್ ಸಕ್ಕತ್ತಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಏನು ಬೇಕಾದರೂ ಮಾಡ್ಬೋದು. ಅಂದರೆ ಲೈಕ್ ನೀವೆಂಥ ಒಬ್ಬರು ಅಂದರೆ ಎಮೋಷನ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಬೋದು. ಒಬ್ಬ ಡೈರೆಕ್ಟ್ರು ಒಬ್ಬ ಎಡಿಟ್ರ್ ಆದರೆ ಸಕ್ಕತ್ತಾಗಿರುತ್ತೆ. ಸೊ ಎಡಿಟಿಂಗ್ ಮೇಲೆ ಯಾವಾಗ ಇಂಟ್ರೆಸ್ಟ್ ಹುಡ್ತು ಆವಾಗ ನಾನು ಲ್ಯಾಪ್ಟಾಪು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 16 GB ರ್ಯಾಮ್ ಇರೋದು ಒಂದು HP ಲ್ಯಾಪ್ಟಾಪ್ ತೊಗೊಂಡೆ. ಅದಾದಮೇಲೆ ಎಡಿಟಿಂಗ್ ಟೂಲ್ ಪರ್ಚೇಸ್ ಮಾಡಿ ಎಡಿಟಿಂಗ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಡಿಟಿಂಗ್ ಕಲಿಯೋದನ್ನು ಸ್ಟಾರ್ಟ್ ಮಾಡಿದ ಸಮಯದಲ್ಲೇ ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ದೆ. ಮೇಕಪ್ ಏನು ಹಾಕೊಳ್ಳಲ್ಲ, ನನಗೆ ಹುಷಾರಿರ್ಲಿವಲ್ಲ, ಸೊ ಸ್ವೆಟ್ ಆಗ್ತಿದೆ. ಟ್ರಾವೆಲಿಂಗ್ ಮಾಡೋದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೆ. ಸ್ಟಾರ್ಟಿಂಗಲ್ಲಿ ನಾನು ಕ್ರಿಯೇಟ್ ಮಾಡಿದಂಥ ಎಲ್ಲ ವೀಡಿಯೋಸ್ಗಳು ಟ್ರಾವೆಲಿಂಗ್ ವೀಡಿಯೋಸ್ಗಳು. ಅದರಲ್ಲಿ ವ್ಯೂಸೇ ಬರ್ತಿರ್ಲಿಲ್ಲ. ಬರೀ 100, 200, 300, 400, 500 ಆ ಥರ ವ್ಯೂಸು. 1000 ವ್ಯೂಸ್ ಬಂದರೆ ನನಗೆ ಖುಷಿ. ಬಟ್ ಮೋಸ್ಟ್ ಆಫ್ ದ ವ್ಯೂಸ್ ಎಲ್ಲ ಬರ್ತಿದ್ದು ಯಾರು ಗೊತ್ತಿರೋರೇ ನೋಡ್ತಿದ್ರು, ಗೊತ್ತಿಲ್ಲದವ್ರು ಯಾರು ನೋಡ್ತಿರ್ಲಿಲ್ಲ. ಸೊ ಹಾಗಿದ್ದಾಗ ಅವಾಗೆಲ್ಲ ನಾವು ಫೋರ್ಸ್ ಮಾಡ್ತಿದ್ವಿ, ನೋಡು. ನಮ್ಮ ಮನೆಯವ್ರಿಗೆ ಫೋರ್ಸ್ ಮಾಡ್ತಿದ್ವಿ, ನಮ್ಮ ಫ್ರೆಂಡ್ಸಿಗೆ ಫೋರ್ಸ್ ಮಾಡ್ತಿದ್ವಿ, ನಮ್ಮ ಫ್ಯಾಮಿಲಿಲಿ ಫೋರ್ಸ್ ಮಾಡ್ತಿದ್ವಿ. ಅವ್ರಿಗೆ ಫೋರ್ಸ್ ಮಾಡಿ ಅವ್ರು ನೋಡೋಕ್ಕೆ ಇಷ್ಟಪಡ್ತಿರಲಿಲ್ಲ. ಅದೊಂದಿದೆ, ಒಂದು ಸೈಕಾಲಜಿ ಇದೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ. ನಮ್ಮವರು ನಮ್ಮದನ್ನು ಅಂದರೆ ಲೈಕ್ ವೀಡಿಯೋಸ್ಗಳನ್ನೆಲ್ಲ ನೋಡೋದಕ್ಕೆ ಅಷ್ಟು ಇಂಟ್ರೆಸ್ಟಾಗಿ ತೋರಿಸೋದಿಲ್ಲ. ಅದಾದ ಮೇಲೆ ನಾನು ಸುಮಾರು ವರ್ಷ 2 ವರ್ಷ ಕಳೀತು 21 ಸ್ಟಾರ್ಟ್ ಮಾಡಿದ್ದು, ಎಂಡು ಡಿಸೆಂಬರ್ ಆ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ 2 ವರ್ಷ ಕಳೀತು ಸುಮ್ಮನೆ ಅದು ಇದು ಬೇಕಾಬಿಟ್ಟು ಯಾವ್ದು ಬೇಕದು ವೀಡಿಯೋಸ್ಗಳನ್ನ ಮಾಡೋದು, ಸುಮ್ಮನೆ ಅಪ್ಲೋಡ್ ಮಾಡೋದು, ಈ ಥರ ಸುಮ್ಮನೆ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಥರ ಮಾಡ್ತಾನೆ ಇದ್ದೆ. ನನಗೆ ಗೊತ್ತಿರಲಿಲ್ಲ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತೇಳಿ. ಅದಾದ ಮೇಲೆ ಹಿಂಗೆ ಆದರೆ ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಚಾಲೆಂಜ್ ತೊಗೊಂಡೆ. 100 days ಚಾಲೆಂಜ್ ತೊಗೊಳ್ಳೋಣ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ಬಿಟ್ಟು. ಇನ್ಸ್ಟಾಗ್ರಾಮಲ್ಲಿ ಚಾಲೆಂಜ್ ತೊಗೊಳೋದಕ್ಕೂ ಮುಂಚೆ ನಾನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಏನಾದರೂ ಒಂದು ಸಣ್ಣ ಎಮೋಷನ್ಸ್ಗಳನ್ನ ಚೆನ್ನಾಗಿ ಸ್ಟೋರಿ ರೂಪದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ಕಾರಣಕ್ಕೆ ಅದನ್ನು ಯಾಕೆ ನಾನು ಸ್ಟೋರಿ ರೂಪದಲ್ಲಿ ಹೇಳ್ಬಾರ್ದು, ಯಾಕೆ ನಾನು ಜನಗಳ ಜೊತೆಗೆ ಕನೆಕ್ಟ್ ಮಾಡಬಾರ್ದು, ಯಾಕೆ ಒಬ್ರಿಗೆ ಲೈಕ್ ಲೋನ್ಲಿನೆಸ್ ಫೀಲ್ ಆಗ್ತಿರೋರಿಗೆ ಸ್ವಲ್ಪ ಹುಮ್ಮಸ್ನ ತುಂಬಬಾರ್ದು, ಅಂದರೆ ಲೈಕ್ ಒಬ್ಬರು ಒಂಟಿತನ ಫೀಲ್ ಆಗಬಾರ್ದು, ಲೋನ್ಲಿನೆಸ್ ಫೀಲ್ ಆಗಬಾರ್ದು, ಜೀವನದಲ್ಲಿ ಜಿಗುಪ್ಸೆ ಅನ್ನೋ ಥರ ಫೀಲ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಂಥ ಟಾರ್ಗೆಟ್ ಆಡಿಯನ್ಸ್ನ ನಾನು ಏನಾದರೂ ಮಾಡಿ ಅವ್ರ ಮೈಂಡಿಗೆ ಸ್ವಲ್ಪ ಫ್ರೆಶ್ನೆಸ್ನ ತುಂಬಬೇಕು ಅಂತ ಹೇಳ್ಬಿಟ್ಟು ಕಂಟೆಂಟ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬರೆದು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಶೂಟ್ ಮಾಡಿ ಎಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಎಡಿಟಿಂಗ್ ಕಲ್ತಿದ್ದೆ. ಶೂಟ್ ಮಾಡಿ ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 20 daysಗೆ ಆಗೋಷ್ಟು ಕಂಟೆಂಟ್ನ ನಾನು ರೆಡಿ ಇಟ್ಕೊಂಡು ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎವ್ರಿ ಡೇ ಸೇಮ್ ಟೈಮಿಂಗ್ ಸಂಜೆ 5:00 ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾನೇ ಹೋದೆ. 1ನೇದು ಓಡಲಿಲ್ಲ, 2ನೇದು ಓಡಲಿಲ್ಲ, 3ನೇದು ಓಡಲಿಲ್ಲ, 4ನೇದು ಓಡಲಿಲ್ಲ, 5ನೇದು ಓಡಲಿಲ್ಲ, 6ನೇದು ಓಡಲಿಲ್ಲ, 7ನೇದು ಓಡಲಿಲ್ಲ, 8ನೇದು ಓಡಲಿಲ್ಲ, 10ನೇ ವೀಡಿಯೋನ ಏನೋ ಒಂದು ಅರ್ಜೆಂಟಾಗಿ ಫ್ರೆಂಡ್ಸ್ ಎಲ್ಲ ನಾವು ಒಂದು ಪಾರ್ಟಿಗೆ ಹೋಗ್ತಿದ್ವಿ. ಆ ಟೈಮಲ್ಲಿ ನಾನು ಅಪ್ಲೋಡ್ ಮಾಡಿಬಿಟ್ಟು ಏನೂ ನೋಡಲಿಲ್ಲ, ಟಕ ಅಂತ ಅಪ್ಲೋಡ್ ಮಾಡಿಬಿಟ್ಟು ಹೋಗ್ಬಿಟ್ಟೆ ಬೈಕ್ ತೊಗೊಂಡು. ಹೋಗ್ತೀನಿ, ಅಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ, ನಮ್ಮ ಆಫೀಸಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದೆಲ್ಲ ಫ್ರೆಂಡ್ಸ್ ಜೊತೆಗೆಲ್ಲ ಮಾತಾಡ್ತಾ ಹಂಗೆ ಮಾಮೂಲಿ ಪಾರ್ಟಿ ಎಲ್ಲ ಆಯಿತು. ಸುಮ್ಮನೆ ನಾನು ಮೊಬೈಲ್ ತೆಗಿತೀನಿ, ನೋಡಿದ್ರೆ ಅದು ಆ ವಿಡಿಯೋ ವೈರಲ್ ಆಗಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ವಿಡಿಯೋ ಅವತ್ತು ರಾತ್ರಿ ಓಡ್ತು ಸರ್ರೇಗೆ ಓಡ್ತು. ಐ ಥಿಂಕ್ ಬೆಳಿಗ್ಗೆ ಅಷ್ಟೊತ್ತಿಗೆ 1 million ಆಗಿಬಿಟ್ಟಿತ್ತು ವಿದಿನ್ 12 hours ವ್ಯೂಸು. ಸೊ ಅದು ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹಿಂದೆ ಹಾಕಿದಂಥ ಆ 10 ವೀಡಿಯೋಸ್ಗಳು ಕೂಡ ಓಡೋಕ್ಕೆ ಸ್ಟಾರ್ಟ್ ಮಾಡ್ತು. ವೈರಲ್ ಅನ್ನೋದೇ ಹೀಗೆ, ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ನಿಮ್ಮದು ಯೂಟ್ಯೂಬಲ್ಲಿ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಆಗಲಿ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕಿಂತ ಹಿಂದೆ ಇರುವಂಥ ಎಲ್ಲ ವೀಡಿಯೋಸ್ಗಳು ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದಾದ ನಂತರ ನಾನು ಆ ಕಂಟಿನ್ಯೂಟಿ ಮೇಂಟೈನ್ ಮಾಡಿದೆ. 20 ವೀಡಿಯೋಸ್ ಆದಮೇಲೆ ಮತ್ತಷ್ಟು ಕತೆಗಳನ್ನ ಬರೆಯೋದು, ಹೇಳೋದು, ರಿಯಲ್ ಟೈಮ್ ಇನ್ಸಿಡೆಂಟ್ಗಳನ್ನ ಹೇಳೋದು, ಹೇಳಿ ಸಮ್ಹೌ 1 yearಲ್ಲಿ ನಾನು 100 ವೀಡಿಯೋಸ್ನ ಕಂಪ್ಲೀಟ್ ಮಾಡಿದೆ. ಓನ್ಲಿ ಫೋಕಸ್ ಮಾಡ್ತಿದ್ದೆ ಅವಾಗ ಇನ್ಸ್ಟಾಗ್ರಾಮಲ್ಲಿ. ಅದಾದ ಮೇಲೆ ನೆಕ್ಸ್ಟ್ ಇಯರ್ಗೆ ನಾನು ಚಾಲೆಂಜ್ ತೊಗೊಂಡೆ. ಬರೀ ಇನ್ಸ್ಟಾಗ್ರಾಮೇ ಫೋಕಸ್ ಮಾಡೋದು ಆಗಲ್ಲ. ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ವ್ಯೂಸ್ ಬೇಸ್ ಮೇಲೆ ಯಾವುದೂ ರೆವೆನ್ಯೂ ಬರೋದಿಲ್ಲ ನಿಮಗೆ. ನೀವು ಆಗ್ತಿರೋ ಎಫರ್ಟು, ನೀವು ಆಗ್ತಿರೋಂಥ ಟೈಮು, ಇದಕ್ಕೆಲ್ಲ ಏನು ನಿಮಗೆ ಬೆಲೆ ಸಿಗ್ತಿಲ್ಲ. ಅದು ಯಾವ ಜಾನರ್ ಚೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಹತ್ರ ಪ್ರಮೋಷನ್ ಯಾರು ಮಾಡಿಸ್ಕೊತಾರೆ ಅಂತ ಹೇಳಿ. ಆವಾಗ ಎಲ್ಲ ಬರೀ ಬೆಟ್ಟಿಂಗ್ ಆ್ಯಪ್ಸ್ಗಳೇ ಬರ್ತಿತ್ತು. ನಾನು ಯಾವುದು ಇವತ್ತಿನವರೆಗೂ ಒಂದು ಬೆಟ್ಟಿಂಗ್ ಆ್ಯಪ್ಸು ಅಂದರೆ ನಮ್ಮ ಆಡಿಯನ್ಸ್ಗೆ ತೊಂದರೆ ಆಗೋ ರೀತಿ ಯಾವ ಒಂದು ಪ್ರಮೋಷನು ಕೂಡ ಮಾಡಿಲ್ಲ. ಸೊ ಅಂಥ ಪ್ರೌಡ್ನೆಸ್ ನನಗಿದೆ. ಅದಾದ ನಂತರ ಈ ಯೂಟ್ಯೂಬ್ ಚಾಲೆಂಜ್ ತೊಗೊಂಡಾಗಲೂ ಕೂಡ ನಾನು ಏನು ಅಂದ್ಕೊಂಡೆ, 100 days 100 ವೀಡಿಯೋಸ್ ಮಾಡ್ಬೋಣ, ಖಂಡಿತ ಯೂಟ್ಯೂಬ್ದು ಅಲ್ಗಾರಿದಮ್ನ ಬ್ರೇಕ್ ಮಾಡೋಣ, ಹೆಂಗಾದ್ರೂ ಮಾಡಿ 100K ಮಾಡೋಣ, 100 ವೀಡಿಯೋಸ್ ಒಳಗಡೆ 100K ಮಾಡೋಣ ಅಂತ ಚಾಲೆಂಜ್ ತೊಗೊಂಡಿದ್ದೆ ಆ್ಯಕ್ಚುಲಿ. ಸೊ ಅವಾಗ ನಾನು ಅಂದರೆ ರಿವರ್ಸ್ ಎಂಜಿನಿಯರಿಂಗ್ ಅಂತಾರಲ್ಲ, ನಿನ್ನ ಫೇಸಿಗೆ, ನಿನ್ನ ವಾಯ್ಸಿಗೆ, ನಿನ್ನ ಒಂದು ಥಾಟ್ ಪ್ರೊಸೆಸ್ಗೆ ನಿನ್ಗೆ ಯಾವುದು ರೆಪ್ರೆಸೆಂಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ರೀಚ್ ಆಗ್ತೀವಿ ಆಡಿಯನ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತುಂಬ ಯೋಚನೆ ಮಾಡಿದೆ. ಅದಕ್ಕೆ ಮುಂಚೆ ಯಾಕಂದರೆ ತುಂಬ ಕಾಮಿಡಿ ವೀಡಿಯೋಸ್ಗಳು, ಇನ್ನೊಂದಿಷ್ಟು ಸ್ಕಿಟ್ ವೀಡಿಯೋಸ್ಗಳು, ಆ್ಯಕ್ಟಿಂಗ್ ಮಾಡೋದು, ಮತ್ತು ಇನ್ನೊಂದು
ರೋಸ್ಟಿಂಗ್ ವೀಡಿಯೋಸ್ಗಳು ಮತ್ತು ಇನ್ನೊಂದು ಗೇಮಿಂಗ್ ವೀಡಿಯೋಸ್ ಎಲ್ಲ ಥರದ್ದು ಟ್ರೈ ಮಾಡಿದೆ. ಟು ಬಿ ಆನೆಸ್ಟ್ ಎಲ್ಲನೂ ಟ್ರೈ ಮಾಡಿದ್ದೆ, ಯಾವುದು ವರ್ಕೌಟ್ ಆಗಲಿಲ್ಲ ನನಗೆ. ಸೊ ಅದಾದಮೇಲೆ ಯಾವಾಗ ಈ ಚಾಲೆಂಜ್ ತೊಗೊಂಡು ತುಂಬ ಸೀರಿಯಸ್ಸಾಗಿ ತೊಗೊಂಡು ಸ್ಕ್ರಿಪ್ಟ್ ಬರೆಯೋದು, ಸ್ಕ್ರಿಪ್ಟಲ್ಲಿ ಹುಕ್ ಬರೆಯೋದು ಹೇಗೆ, ಇಂಟ್ರೋ ಬರೆಯೋದು ಹೇಗೆ, ಇಂಟ್ರೋದಲ್ಲಿ ಏನೇನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರಿಗೆ ಇಂಟ್ರೊಡಕ್ಷನ್ ಕೊಡಬೇಕು, ಅದಾದಮೇಲೆ ಬಾಡಿ ಬರೆಯೋದು ಹೆಂಗೆ, ಔಟ್ರೋ ಬರೆಯೋದು ಹೆಂಗೆ, ಅದರಲ್ಲಿ ಯಾವ್ದಾದ್ರು ಕಾಲ್ ಟು ಆ್ಯಕ್ಷನ್, ಸೊ ಇದೆಲ್ಲ ಬರುತ್ತೆ ಸ್ಕ್ರಿಪ್ಟಿಂಗಲ್ಲಿ. ಆ ಸ್ಕ್ರಿಪ್ಟಿಂಗ್ನ ನಾನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ಎಷ್ಟು ಸಿಂಪಲ್ಲಾಗಿ ಜನಗಳಿಗೆ ಅರ್ಥ ಮಾಡಿಸ್ಬೋದು ಅಂತ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನಗೆ ಗೊತ್ತು ಅನ್ನೋ ಥರ ನಾನು ತಿಳ್ಕೊಳಕ್ಕೆ ಹೋದರೆ ನಾನು ತುಂಬ ಇನ್ನೂ ಹೈ ಲೆವೆಲ್ ತಿಳ್ಕೊಳಕ್ಕೆ ಹೋಗ್ತೀನಿ. ನಾನು ಸಿಂಪಲಾಗಿ ತಿಳ್ಕೊಳಕ್ಕೆ ಹೋದೆ, ನನಗೇನು ಗೊತ್ತಿಲ್ಲಪ್ಪ, ತುಂಬ ಫ್ರೆಶಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನೇ ನಾನು ಜನಗಳಿಗೆ ತಿಳಿಸ್ಬೇಕು. ಇದರಲ್ಲಿ ಯಾವುದು ಫಿಲ್ಟರ್ ಇಟ್ಕೊಳಕ್ಕೆ ಹೋಗಲ್ಲ, ಒಬ್ಬರು ಪರವಾಗಿ ಒಂದೇ ಥರ ಲೈಕ್ ಬಯಾಸ್ಟಾಗಿ ಮಾತಾಡೋಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡು ಆ ಒಂದು ರೂಲ್ಸ್ನ ಫಾಲೋ ಮಾಡಿಕೊಂಡು ವೀಡಿಯೋ ಮಾಡ್ತಾ ಹೋದೆ. ಸೊ ಇಲ್ಲಿವರೆಗೂ ನಾನು ಏನೇನು ಮಾಡಿದ್ದೀನಿ ಅದೆಲ್ಲ ಒನ್ ಮ್ಯಾನ್ ಆರ್ಮಿ. ಅಂದರೆ ಸ್ಕ್ರಿಪ್ಟಿಂಗ್, ಶೂಟಿಂಗ್, ಎಡಿಟಿಂಗ್ ಎಲ್ಲ ನಂದೆ. ಶೂಟಿಂಗ್ ಅಂದರೆ ಲೈಕ್ ಸ್ಟುಡಿಯೋದಲ್ಲೇ ಮಾಡೋದು, ಅದೇನು ಅಷ್ಟೊಂದು ಟೈಮ್ ತೊಗೊಳ್ಳೋದಿಲ್ಲ. ಬಟ್ ಪ್ರತಿಯೊಂದು ನಾನೇ ಮಾಡಿದ್ದು ಒನ್ ಮ್ಯಾನ್ ಶೋ. ಇದು ನನ್ನ ಮೇನ್ ಸ್ಟ್ರೀಮ್ ಅಂತ ನೀವು ಕೇಳೋದಾದರೆ ಇಲ್ಲ, ಇದು ನನ್ನ ಸೆಕೆಂಡ್ ಅಥವಾ ಏನಂತ ಹೇಳೋದು ಸೆಕೆಂಡ್ರಿ ಅಂತ ಹೇಳ್ಬಲ್ಲೆ. ನಾನು ಇನ್ನೊಂದು ಕಡೆ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಗೆ ಅನಿಸ್ಬೋದು ಓಕೆ ಈ ಥರ ಹಾರ್ಡ್ ವರ್ಕ್ ಮಾಡಿದಾನೆ ಫುಲ್ಲು ಚೆನ್ನಾಗಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಬಟ್ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ಡಿಪ್ಲೊಮೊ ಮುಗಿಸಿ ಏನು ಕೆಲಸ ಸಿಗದೆ ನಮ್ಮ ಮನೇಲಿದ್ದಂಥ 3 ಎಮ್ಮೆ, 4 ಕುರಿ, 2 ಆಡು ಇದನ್ನು ಮೇಯಿಸ್ಕೊಂಡಿದ್ದೆ ನಾನು ಡಿಪ್ಲೊಮೊ ಮುಗಿಸಿ 2 ಮಂತ್ಸ್. ಅದಾದಮೇಲೆ ಕೆಲಸಕ್ಕೋಸ್ಕರ ತುಂಬ ಜನ ಪ್ರಯತ್ನ ಪಟ್ಟೆ. ಆವಾಗ ಯಾರೋ ಒಬ್ಬರು ಕೆಲಸ ಕೊಡಿಸ್ತೀನಿ ಬನ್ನಿ ನಿಮ್ಮ ಡಿಪ್ಲೊಮೊ ಆಗಿದೆಯಲ್ಲ ಅಂತ ಫೋನ್ ಮಾಡಿದ್ರು, ನಮ್ಮ ರಿಲೇಟಿವ್ಸೇ. ಸೊ ಸರಿ ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಡು ಬೆಂಗಳೂರಿಗೆ ಬಂದೆ. ಬಟ್ ಬರಬೇಕಾದ್ರೆ ಆನ್ ದ ವೇನಲ್ಲೇ ಅವರು ಫೋನ್ ಎತ್ತಲಿಲ್ಲ, ಕೈ ಕೊಟ್ಟರು. ಸೊ ಅವತ್ತಿಂದ ನಮ್ಮ ಲೈಫಲ್ಲಿ ಬೆಂಗಳೂರಲ್ಲಿ ಸ್ಪೆಷಲಿ ಜರ್ನಿ ಸ್ಟಾರ್ಟ್ ಆಯಿತು. ಇಫ್ ಯು ಸ್ಟ್ರಗಲ್ ದ ಸ್ಟ್ರಗಲ್ ವಿಲ್ ಸ್ಟ್ರಗಲ್ಸ್ ಯು ಅಂತಾರಲ್ಲ, ಆ ರೀತಿ ಸ್ಟ್ರಗ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಯಿತು. ಅದನ್ನೇ ನಾನು ಬೇಜಾರಲ್ಲಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಲೈಕ್ ಇಟ್ಸ್ ವೆರಿ ಕಾಮನ್, ತುಂಬ ಜನ ಇವತ್ತಿಗೂ ಕಷ್ಟಪಡ್ತಾರೆ, ಇಟ್ಸ್ ಆಲ್ ಫೈನ್. ಅದಾದ ಮೇಲೆ ಒಂದು 2 ವರ್ಷ ತೊಗೊತು ನಾನು ಒಳ್ಳೆ ಓಕೆ ಒಂದು ಕಡೆ ಜಾಬಲ್ಲಿ ಸೇರ್ಕೊಳ್ಳೋದಕ್ಕೆ. 2 ವರ್ಷ ಆದಮೇಲೆ ನಾನು ಎಂಜಿನಿಯರಿಂಗ್ ಮಾಡಿದೆ ಬೆಂಗಳೂರಲ್ಲಿ. ಎಂಜಿನಿಯರಿಂಗ್ ಮುಗಿಸಿ ಎಂಜಿನಿಯರಿಂಗ್ ಫೈನಲ್ ಇಯರ್ ಇದ್ದ ಟೈಮಲ್ಲಿ ನಾನೇನು ಮಾಡಿದೆ, UPSC ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು UPSC ಟ್ರೈ ಮಾಡಿದೆ. ಅದೊಂದು 4 years, ಆಲ್ಮೋಸ್ಟ್ 3 years 10 months ಅಲ್ಲೋಯ್ತು. ಆ ಟೈಮಲ್ಲೇ ನನಗೆ ಆ್ಯಕ್ಚುಲಿ ಈ ಪ್ರಪಂಚನ ನೋಡುವಂಥ ರೀತಿ ಬದಲಾವಣೆ ಆಗಿದ್ದೆ ನನಗೆ ಅಲ್ಲಿ UPSCನಲ್ಲಿ ಕೂತ್ಕೊಂಡು ಓದಬೇಕಾದ್ರೆ. ಅವಾಗ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ರಿಸರ್ಚ್ ಮಾಡೋದು ಹೇಗೆ, ತಿಳ್ಕೊಳ್ಳೋದು ಹೇಗೆ, ರೆಪ್ರೆಸೆಂಟ್ ಮಾಡೋದು ಹೇಗೆ, ಇದನ್ನೆಲ್ಲ ನಾನು ಅನಲೈಸ್ ಮಾಡ್ತಾ ಐ ಥಿಂಕ್ ಪ್ರಾಬಬ್ಲಿ ಆವಾಗಲೇ ನನಗೊಂದು ಚೇಂಜ್ ಓವರ್ ಸಿಕ್ಕಿದ್ದು ನನ್ನ ಲೈಫಲ್ಲಿ. ಅದಕ್ಕೂ ಮುಂಚೆ ನಾನು ತುಂಬ ಶೈ ಪರ್ಸನ್ನು. ಕ್ಯಾಮ್ರಾ ಮುಂದೆ ಬಿಡಿ, ನಾನು ಯಾರಾದರೂ ಜನಗಳಿದ್ದಾರೆ ಅಂದರೆ 4 ಜನ ಬಿಡಿ, ನನಗೆ ಗೊತ್ತಿರೋರ ಜೊತೆಗೆ ನಾನು ಓಪನಾಗಿ ಮಾತಾಡೋದಕ್ಕೆ ಅಷ್ಟು ತುಂಬ ಶೈ ಪರ್ಸನ್ ನಾನು. ಸೊ ಅದಾದಮೇಲೆ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದೆ. ಟ್ರಾವೆಲಿಂಗ್ ಯಾವಾಗ ಸ್ಟಾರ್ಟ್ ಮಾಡೋದ್ನೋ, ಪ್ರಪಂಚನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ನೋ, ಆವಾಗ ಆ ಪ್ರಪಂಚನ ನೋಡೋ ರೀತಿ, ನನ್ನ ಒಂದು ಆ ಕೋನ ಅಂತ ಹೇಳ್ತಾರಲ್ಲ, ಅದು ಬದಲಾವಣೆ ಆಯಿತು. ಅದಾದಮೇಲೆ ಎಲ್ಲರ ಜೊತೆಗೆ ಫ್ರೆಂಡ್ಲಿಯಾಗಿ ಬೆರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ, ಎಲ್ಲರ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನನ್ನ ಲೈಕ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾವಾಗ ಟ್ರಾವೆಲ್ ಮಾಡಿ ಜನಗಳ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗಲೇ ನಾನು ಓಪನ್ ಅಪ್ ಆಗಿದ್ದು, ಆವಾಗಲೇ ನಾನು ಕ್ಯಾಮ್ರಾ ಮುಂದೆ ಬರಬೇಕು, ಮಾತಾಡಬೇಕು, ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅನಿಸಿದ್ದು. ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಮತ್ತು ಸ್ವಲ್ಪ ಪರ್ಸ್ನಲ್ ಲೈಫ್ ಜರ್ನಿ. ಇನ್ನು ಯೂಟ್ಯೂಬ್ ರೆವೆನ್ಯೂ ಬಗ್ಗೆ ಮಾತಾಡೋದಾದರೆ, ಯೂಟ್ಯೂಬಲ್ಲಿ ನಿಮಗೆ ಕನ್ಸಿಸ್ಟೆಂಟಾಗಿ ರೆವೆನ್ಯೂ ಬರಬೇಕು ಅಂದರೆ ನಂಬರ್ ಆಫ್ ವೀಡಿಯೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ವ್ಯೂಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಆ್ಯಡ್ಸ್ ಜನರೇಟ್ ಆಗುತ್ತೆ. ಆ ನಂಬರ್ ಆಫ್ ವೀಡಿಯೋಸ್ ನೀವು ಯಾವ ಲೆಂತಲ್ಲಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ 8 minutes ಇಟ್ಟರೆ ನಿಮ್ಗೆ ಅಡ್ವಾಂಟೇಜ್ ಜಾಸ್ತಿ. ಅದ್ರ ಮೇಲೆ ಮ್ಯಾಕ್ಸಿಮಮ್ ನೀವು ಎಷ್ಟು ಇಡ್ತೀರಾ ಅದಕ್ಕೆ ದಟ್ ಡಿಪೆಂಡ್ಸ್ ಆನ್ ದ್ಯಾಟ್. ಯೂಟ್ಯೂಬಲ್ಲಿ ಒಂದು ಕನ್ಸಿಸ್ಟೆಂಟಾಗಿ ಬರುತ್ತೆ, ನೀವು ಎಷ್ಟು ವೀಡಿಯೋಸ್ ಹಾಕ್ತಾರೆ, ಎಷ್ಟು ವ್ಯೂಸ್ ಹೋಗುತ್ತೆ ಅದ್ರ ಮೇಲೆ. ಇಷ್ಟೇ ಎಕ್ಸಾಕ್ಟಾಗಿ ಬರುತ್ತೆ ಪ್ರತಿ ತಿಂಗಳು ಅಂತ ಯಾವ ಕ್ರಿಯೇಟರ್ ಕೂಡ ಹೇಳೋಕ್ಕಾಗಲ್ಲ, ಬಿಕಾಸ್ ಅದು ವೇರಿಯೇಷನ್ ಆಗ್ತಾನೆ ಇರುತ್ತೆ. ಒಂದು ಅವರೇಜಾಗಿ ನೀವು ಮಾಡ್ತಾ ಹೋದರೆ ಒಂದು ಲೆವೆಲ್ಗೆ ಓಕೆ ಲೈಫ್ನ ಲೀಡ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನೂ ಸಿಗೋದಿಲ್ಲ, ಯಾಕಂದರೆ ಮಿನಿಮಮ್ 1000 ಫಾಲೋವರ್ಸು ಮತ್ತು 4000 ವಾಚ್ ಅವರ್ಸ್ ಅದೆಲ್ಲ ಮಾಡ್ಕೋಬೇಕಲ್ಲ. ಇವಾಗ ಕಮ್ಮಿ ಆಗಿದೆ. ಬಟ್ ಈಗ ಶಾರ್ಟ್ಸ್ಗೆಲ್ಲ ರೆವೆನ್ಯೂ ತುಂಬ ಕಮ್ಮಿ, ಲಾಂಗ್ ವೀಡಿಯೋಸ್ಗಷ್ಟೇ ರೆವೆನ್ಯೂ ಬರೋದು. ಅದಲ್ಲದೆ ನಿಮಗೆ ಯೂಟ್ಯೂಬಲ್ಲಿ ತುಂಬ ಇನ್ನೂ ಬೇರೆ 2-3 ಆಪ್ಷನ್ ಇದೆ, ಲೈಕ್ ಮೆಂಬರ್ಶಿಪ್ಪು ಮತ್ತು ಪ್ರಾಡಕ್ಟ್ನ ಅಫಿಲಿಯೇಟ್ ಪ್ರಾಡಕ್ಟ್ ಲಿಂಕ್ನ ಹಾಕೋದು. ಇದನ್ನೆಲ್ಲ ನೀವು ತುಂಬ ಆ್ಯಕ್ಟಿವಾಗಿ ಮಾಡ್ತೀರಾ ಅಂದರೆ ಇದನ್ನು ಮೇನ್ ಸ್ಟ್ರೀಮ್ ಮಾಡ್ಕೋಬೋದು. ಯಾಕಂದರೆ ಪ್ರಮೋಷನ್ನು ಕೂಡ ತೊಗೋಬೇಕಾಗತ್ತೆ. ನೀವು ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ಸಿಕ್ಕರೆ ನಿಮ್ಮ ಜಾನರ್ಗೆ ತಕ್ಕಂತೆ ಆವಾಗ ಪ್ರಮೋಷನ್ನು ಕೂಡ ನೀವು ಮಾಡಿದ್ರೆ ಆವಾಗ ಅಷ್ಟೇ ನೀವು ಇದನ್ನು ಮೇನ್ ಸ್ಟ್ರೀಮಾಗಿ ತೊಗೊಂಡು ಓಕೆ ಫುಲ್ ಟೈಮ್ ನೀವು ಇದನ್ನೇ ಮಾಡ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಚಾಲೆಂಜ್ ಇರುತ್ತೆ, ತುಂಬ ಅಂದರೆ ಎಕ್ಸ್ಟ್ರೀಮ್ ಚಾಲೆಂಜ್ ಇರುತ್ತೆ. ಸುಮ್ಮನೆ ಸ್ಟಾರ್ಟ್ ಮಾಡಿಬಿಟ್ಟು ಸುಮ್ಮನೆ ಬಿಟ್ಕೊಡೋಕೆ ಹೋಗ್ಬಿಡಿ. ಸ್ಟಾರ್ಟಿಂಗಲ್ಲಿ ನನಗೆ ಅನಿಸಿತ್ತು ಲೈಕ್ ಇದೇನು ಗುರು, ಯಾವುದು ವರ್ಕ್ ಆಗ್ತಾಯಿಲ್ಲ, ಬಿಟ್ಬಿಡೋಣ, ಇವೆಲ್ಲ ಯಾಕೆ ಸುಮ್ಮನೆ ತಲೆನೋವು, IT-ನಲ್ಲಿ ಜಾಬ್ ಮಾಡ್ಕೊಂಡಿರೋಣ, ಅದರಲ್ಲಿ ಇನ್ನೊಂದಷ್ಟು ಸರ್ಟಿಫಿಕೇಟ್ ಮಾಡ್ಕೊಂಡು ಬೇರೆ ಜಾಬ್ ಕಂಪ್ನಿಗಳಿಗೆ ಸ್ವಿಚ್ ಮಾಡ್ಕೊಂಡು ಹೆಂಗಾದ್ರೂ ಮಾಡ್ಕೊಂಡಿರೋಣ ಅಂತ. ಬಟ್ ಅಲ್ಲಿ ಏನಂದರೆ IT-ನಲ್ಲಿ ಯಾವಾಗಲೂ ಸ್ವಲ್ಪ ಒಂದೇ ಥರ ಇರೋದಿಲ್ಲ.
ಅಲ್ಲೂ ಕೂಡ ಕಾನ್ಸ್ಟೆಂಟಾಗಿ ಇರೋದಿಲ್ಲ. ಯಾರೋ ಬೇರೆ ಪ್ರಾಜೆಕ್ಟ್ಗೆ ಹೋಯ್ತು, ಬೇರೆ ಮ್ಯಾನೇಜರು, ಬೇರೆ ಲೀಡ್ ಅಂದರೆ ಸುಮ್ಮನೆ ಟಾರ್ಚರ್ ಕೊಡ್ತಾರೆ. ಈ ಇಂಡಿಯನ್ ಮ್ಯಾನೇಜರ್ಸ್ ಮೈಂಡ್ಸೆಟ್ ಗೊತ್ತಲ್ಲ. ಸೊ ಅದು ನನಗೆ ತುಂಬ ಇರಿಟೇಟ್ ಆಗ್ತಿತ್ತು. ಅದರಿಂದ ಎಸ್ಕೇಪ್ ಆಗಬೇಕು ಅಂತ ಹೇಳ್ಬಿಟ್ಟು ನನ್ನ ಫ್ರೀ ಟೈಮ್ ಆಫ್ಟರ್ ಆಫೀಸ್ ಅವರ್ಸ್ ನಾನು ಇದನ್ನೇ ಮಾಡ್ತಿದ್ದೆ. ಪ್ರತಿ ರಾತ್ರಿ ನಾನು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಮಲಗಿದ ಸೀನೇ ಇಲ್ಲ. ಎವ್ರಿ ಡೇ ನಾನು ಏನಾದರೂ ಒಂದು ಸರ್ಚ್ ಮಾಡ್ತೀನಿ. ಏನು ವರ್ಕ್ ಮಾಡಿಲ್ಲ ಅಂದ್ರೂ ಏನು ತಿಳ್ಕೊಳಕ್ಕಾದ್ರೂ ಏನಾದರೂ ಮಾಡೋಕ್ಕಾದ್ರೂ ಚೆಕ್ ಮಾಡ್ತಾನೆ ಇರ್ತೀನಿ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಇನ್ನು ಹೊಸ ವರ್ಷದ ರೆಸೊಲ್ಯೂಷನ್ಸ್ಗಳೇನು ಅಂತಂದರೆ ಮೋರ್ ಆಡಿಯನ್ಸ್ನ ರೀಚ್ ಮಾಡಬೇಕು, ಮೋರ್ ಜನಗಳ ಪ್ರೀತಿನ ಗಳಿಸ್ಬೇಕು, ಅವ್ರುಗಳಿಗೆಲ್ಲ ಒಳ್ಳೆ ಇನ್ಫಾರ್ಮೇಷನ್ನ ತಿಳಿಸ್ಬೇಕು. ಆ್ಯಂಡ್ ಕನ್ನಡ ಆಡಿಯನ್ಸ್ ಇದ್ದಾರಲ್ಲ, ಅವರು ತುಂಬ ಇಂಟೆಲೆಕ್ಚುಲಿ ತುಂಬ ಅಂದರೆ ಒಂದು ಲೆವೆಲ್ ಮೇಲೆ ಇದ್ದಾರೆ. ನೀವು ಯಾರನ್ನಾದ್ರೂ ಕಂಪೇರ್ ಮಾಡ್ಕೊಳ್ಳಿ, ತುಂಬಾ ಮೇಲಿದ್ದಾರೆ. ಆ್ಯಂಡ್ ನೀವುಗಳು ತಪ್ಪು ಮಾಡಿದಾಗ 100% ಫೇಸಿಗೆ ಹಂಗೆ ಡೈರೆಕ್ಟಾಗಿ ಹೇಳ್ತಾರೆ ಇದು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ಟು. ಅಂದರೆ ಲೈಕ್ ಏನಾದರೂ ಒಂದಷ್ಟು ಇನ್ಫಾರ್ಮೇಷನ್ ಏನಾದರೂ ಮಿಸ್ ಆಗಿದ್ರೆ, ತಪ್ಪಾಗಿದ್ದರೆ ಅದನ್ನು ತಿದ್ಕೊಂಡೆ ಇವತ್ತು ನಾನು ಒಂದಷ್ಟು ಅಂಥ ತಪ್ಪುಗಳನ್ನ ಮಾಡದೇ ಇರೋ ಥರ ಪ್ರಯತ್ನ ಪಡ್ತೀನಿ. ಸೊ ಇದಾಗಿತ್ತು. ಆ್ಯಂಡ್ ಫೈನಲಾಗಿ ಹೇಳೋದು ಇಷ್ಟೇ, ಮನಸ್ಸಿನ ಮಾತುಗಳನ್ನ ನಿಮ್ಮ ಮುಂದೆ ಆಡಿದ್ದೀನಿ ಅಂತ ನಾನು ಅನ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾವುದೋ ಒಂದು ಹಳ್ಳಿನಲ್ಲಿ, ಸಣ್ಣ ಹಳ್ಳಿ ನಮ್ಮೂರು, ಅಲ್ಲಿ ಎಮ್ಮೆ ಕುರಿ ಮೇಯಿಸ್ಕೊಂಡಿದ್ದಂಥ ವ್ಯಕ್ತಿ ಇವತ್ತು ಲಕ್ಷ ಜನಗಳ ಮುಂದೆ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದರಲ್ಲಿ ನಿಮ್ಮ ಒಂದು ಸಪೋರ್ಟು ಕೂಡ ಖಂಡಿತ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿಲ್ವರ್ ಬಟನ್ಗೆ ಇದು ಫಸ್ಟ್ ಸ್ಟೆಪ್ ಅಂತ ನಾನು ಭಾವಿಸ್ತೀನಿ. ಮುಂದೆ ನಡೆಯೋಣ, ಒಟ್ಟಿಗೆ ನಡೆಯೋಣ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್.